ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಹಫೀಜ್ ಎಲ್ಲಿದ್ದಾನೆ ಗೊತ್ತಾ? ಮೋಸ್ಟ್ ವಾಂಟೆಡ್ ಉಗ್ರದ ಬಗ್ಗೆ ವಿಶ್ವಸಂಸ್ಥೆ ಹೇಳಿರೋದೇನು? ಈತ ಹಫೀಜ್ ಇದ್ದಾನಲ್ಲ, ಈತ ತುಂಬಾ ಜಾಣ ಕುರುಡುತನವನ್ನ ತೋರ್ತಾ ಇದ್ದಾನೆ. ಪಾಕಿಸ್ತಾನದವರು ಕೂಡ ಈ ಹಫೀಜ್ ನನ್ನ ಆದಷ್ಟು ನಮ್ಮ ಹತ್ರ ಇಟ್ಕೊಬೇಕು ಅಂತ ಕಾಯ್ತಿರ್ಬಹುದೇನೋ. ಯಾಕಂತಂದ್ರೆ ಹಫೀಜ್ ಈಗ ಪಾಕಿಸ್ತಾನದಲ್ಲೇ ಇದ್ದಾನೆ. ಈ ಹಫೀಜ್ ಯಾರು ಅಂತ ಅಂದ್ರೆ ಮುಂಬೈ ಬ್ಲಾಸ್ಟ್ ನಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ ಈ ಹಫೀಜ್, ಹಾಗೆ ಹಲವಾರು ಉಗ್ರರಿಗೆ ಹಣಕಾಸಿನ ಸಹಾಯವನ್ನ ಈ ಉಗ್ರ ಹಫೀಜ್ ಅಂತಾನೆ ಸೇರಿಸಬೇಕಾಗಿದೆ. ಈ ಹಫೀಜ್ ಮಾಡಿದ್ದ. ಹಾಗಾಗಿ ಇವನನ್ನ ಭಾರತ ದೇಶದವರು ಏನ್ ಮಾಡಿದ್ರು ಅಂತಂದ್ರೆ, ಈತ ಕ್ರಿಮಿನಲ್, ಈತನನ್ನ ಕಳಿಸಿಕೊಡೋದಕ್ಕಾಗಿ ಪಾಕಿಸ್ತಾನಕ್ಕೆ ಕೇಳ್ಕೊಂಡಿದ್ರು. ಪಾಕಿಸ್ತಾನ ನಾವು ಕೊಡೋದಿಲ್ಲ, ಈಗ ಆಲ್ರೆಡಿ ಅವನು ಶಿಕ್ಷೆಯನ್ನು ಅನುಭವಿಸ್ತಿದ್ದಾನೆ ಹಫೀಜ್ ಅಂತ ಹೇಳಿದ್ರು. ಈಗ ವಿಶ್ವಸಂಸ್ಥೆ ಸರಿಯಾದ ಕ್ಲಾರಿಟಿಯನ್ನ ಕೊಟ್ಟಿದೆ. ಹಫೀಜ್ ನಿಜಕ್ಕೂ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ವಿಶ್ವಸಂಸ್ಥೆ ಹೇಳಿಕೆಯನ್ನ ನೀಡಿದೆ. ಹಾಗಾದ್ರೆ ಏನದು ಅಂತೀರಾ? ಇಲ್ಲಿದೆ ನೋಡಿ. ಮುಂಬೈ ಭಯೋತ್ಪಾದನಾ ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ಮತ್ತು ಜಮಾತ್ ಉದ್ ದವಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯ್ಯದ್ ಪಾಕಿಸ್ತಾನದ ವಶದಲ್ಲಿ ಇದ್ದು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ ಅಂತ ವಿಶ್ವಸಂಸ್ಥೆ ಹೇಳಿಕೆಯನ್ನ ನೀಡಿದೆ. 2008ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಬಂಧನಕ್ಕೆ ಒಳಗಾಗಿರುವ ಜಾಗತಿಕ ಭಯೋತ್ಪಾದಕರ ಸಯೀದ್ ಹಲವಾರು ಪ್ರಕರಣದಲ್ಲಿ 78 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ 7 ಭಯೋತ್ಪಾದಕ ಹಣಕಾಸು ಪ್ರಕರಣದಲ್ಲಿ ಸಯ್ಯದ್ ಫೆಬ್ರವರಿ 12, 2020ರಿಂದ ತನ್ನ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ ಅಂತ ವಿಶ್ವಸಂಸ್ಥೆ ಮಾಹಿತಿಯನ್ನ ನೀಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಮಿತಿಯ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಮತ್ತು ಲೆವೆಂಟ್ ಮತ್ತು ಅಲ್ ಖೈದಾ ಮೇಲಿನ ನಿರ್ಬಂಧಗಳಾಗಿರುವ ಸ್ವತ್ತುಗಳ ಜಪ್ತಿ, ಪ್ರಯಾಣ ನಿಷೇಧ ಮತ್ತು ಶಸ್ತ್ರಾಸ್ತ್ರ ನಿರ್ಬಂಧಕ್ಕೆ ಒಳಪಟ್ಟಿರುವ ವ್ಯಕ್ತಿಗಳು ಮತ್ತು ಸಂಘಟನೆಯ ನಿಯಮಗಳಿಗೆ ಹಲವಾರು ತಿದ್ದುಪಡಿಗಳನ್ನ ಮಾಡಿದೆ. 2008ರ ಮುಂಬೈ ಭಯೋತ್ಪಾದಕರ ದಾಳಿಗೆ ಎಲ್ಇಟಿ ದಾಳಿಕೋರರ ತರಬೇತಿ ನೀಡಿದ್ದು ಮತ್ತು ಭಯೋತ್ಪಾದಕರ ಸಂಘಟನೆಯ ಮುಖ್ಯಸ್ಥನಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಶಿಕ್ಷೆಯನ್ನ ಅನುಭವಿಸುತ್ತಿರುವಾಗ ಕಳೆದ ವರ್ಷ ಪಾಕಿಸ್ತಾನದ ಪಂಜಾಬ್ ಅಂತ್ಯದ ಜೈಲಿನಲ್ಲಿ ನಿಧನ ಹೊಂದಿದ್ದ ಅಂತ ವಿಶ್ವಸಂಸ್ಥೆ ತಿಳಿಸಿದೆ. ಮುಂಬೈ ಭಯೋತ್ಪಾದಕರ ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ಹಫೀಜ್ ಸಯ್ಯದ್ ರನ್ನ ಹಸ್ತಾಂತರ ಮಾಡುವಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಸರ್ಕಾರ ಮನವಿಯನ್ನ ಮಾಡಿತ್ತು. ಆಗಷ್ಟೇ ನಾನು ಹೇಳಿದ್ದೆ, ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಮನವಿಯನ್ನ ಮಾಡಿಕೊಂಡಿತ್ತು ಅಂತ. ಹಫೀಜ್ ಸಯ್ಯದ್ ರನ್ನ ಭಾರತಕ್ಕೆ ಕರೆ ತಂದು ಈ ನೆಲದ ಕಾನೂನಿನ ಅನ್ವಯ ಆತನಿಗೆ ಶಿಕ್ಷೆಯನ್ನ ವಿಧಿಸಲು ಸರ್ಕಾರ ಮುಂದಾಗಿತ್ತು, ಅಂದ್ರೆ ಭಾರತ ಸರ್ಕಾರ ಮುಂದಾಗಿತ್ತು. ಈ ಸಂಬಂಧ ಪಾಕಿಸ್ತಾನಕ್ಕೆ ಹಫೀಜ್ ಸಯ್ಯದ್ ಹಸ್ತಾಂತರ ಮಾಡುವಂತೆ ಭಾರತಕ್ಕೆ ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಭಾರತ ಮನವಿಯನ್ನ ಸಲ್ಲಿಸಿತ್ತು ಯಾರಿಗೆ? ಪಾಕಿಸ್ತಾನಕ್ಕೆ. ಹಫೀಜ್ ಸಯ್ಯದ್ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕನಾಗಿದ್ದು ಈತನ ತಲೆಗೆ ಭಾರತ $10 ಮಿಲಿಯನ್ $10 ಬಹುಮಾನವನ್ನ ಘೋಷಣೆ ಮಾಡಿದೆ. 2008ರ ಮುಂಬೈ ಭಯೋತ್ಪಾದನಾ ದಾಳಿ ಪ್ರಕರಣದಲ್ಲಿ ಹಫೀಜ್ ಸಯ್ಯದ್ ಮಾಸ್ಟರ್ ಮೈಂಡ್ ಅಂತ ತನಿಖೆಗಳು ತಿಳಿದು ಬಂದಿದ್ರು ಕೂಡ ಪಾಕಿಸ್ತಾನದವರು ಹಫೀಜ್ ನನ್ನ ಕೊಡೋಕೆ ಇಷ್ಟಪಟ್ಟಿಲ್ಲ. ಈಗ ವಿಶ್ವಸಂಸ್ಥೆ ಹೇಳಿದೆ ಪಾಕಿಸ್ತಾನದಲ್ಲಿ ಆತ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ ಅಂತ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.